ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಬರಗಾಲ ಪರಿಹಾರದ ಕುರಿತು ಅನೇಕ ಜನ ರೈತರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಬರಗಾಲ ಪರಿಹಾರ ಜಮಾ ಆಗಿಲ್ಲ ಅಂತ ಹೇಳಿ. ಈಗಾಗಲೇ ನಾನು ಸುಮಾರು 3 ವಿಡಿಯೋಗಳನ್ನ ಮಾಡಿಬಿಟ್ಟಿದ್ದೀನಿ, ಬರಗಾಲ ಪರಿಹಾರ ಯಾರಿಗೆ ಜಮಾ ಆಗುತ್ತೆ ಯಾರಿಗೆ ಜಮಾ ಆಗೋದಿಲ್ಲ ಅಂತ ಕೂಡ. ಆದರೂ ಅನೇಕ ಜನ ರೈತರು ಬರಗಾಲ ಪರಿಹಾರದ ಕುರಿತು ನಮ್ಮದೆಲ್ಲ ಸರಿ ಇದೆ, ಆದರೂ ಹಣ ಜಮಾ ಆಗ್ತಾ ಇಲ್ಲ ಅಥವಾ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಂದರೆ, ನಿಮಗೇನಾದರೂ ಬರಗಾಲ ಪರಿಹಾರ ಜಮಾ ಆಗಬೇಕಾಗಿತ್ತು ಅಂದ್ರೆ ಮೊದಲು ಪರಿಹಾರ ಪೇಮೆಂಟ್ ವೆಬ್ಸೈಟ್ದಾಗ ಹೋಗಿ ಚೆಕ್ ಮಾಡ್ಕೊರಿ. ಇಲ್ಲಿ ಚೆಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಅಪ್ರೂವಲ್ ಅಂತ ಅಷ್ಟೇ ತೋರಿಸ್ತಾ ಇದ್ದರೆ, ಅಥವಾ ತಹಸೀಲ್ದಾರ್ ಈಸ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ, ಅಥವಾ ಏನಾದರೂ ರಿಜೆಕ್ಟೆಡ್ ಅಂತ ಏನಾದರೂ ತೋರಿಸ್ತಾ ಇದ್ದರೆ ದಯವಿಟ್ಟು ಇಲ್ಲಿ ನೋಡಿ ನೀವು ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಕೊಂಡ್ರಬೇಡ್ರಿ. ಯಾಕಂದರೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಹೋಗಿ ಪರಿಶೀಲನೆ ಮಾಡ್ಕೊರಿ. ಯಾಕಂದ್ರೆ ಬ್ಯಾಂಕ್ ಖಾತೆಗೆ ಹಾಕಿದ 15 ತಿಂಗಳವರೆಗೂ ಕೂಡ ನಂತರ ಇದು ಅಪ್ಡೇಟ್ ಈ ವೆಬ್ಸೈಟ್ದಾಗ ಅಪ್ಡೇಟ್ ಆಗೋದ್ರಿಂದ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಹೋಗಿ ಚೆಕ್ ಮಾಡ್ಕೊರಿ. ಯಾಕಂದರೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗಿರ್ತೈತಿ. ಇರ್ಲಿಕ್ಕಂದ್ರೆ ಇದನ್ನು ಹೊರತುಪಡಿಸಿ ನೀವು ಬೆಸ್ಟ್ ಸೊಲ್ಯೂಷನ್ ಅಂದರೆ DBT ಮೂಲಕ ಚೆಕ್ ಮಾಡ್ಕೊರಿ. ಯಾಕಂದ್ರೆ DBT ಮೂಲಕ ಹಣವನ್ನು ಹಾಕೋದ್ರಿಂದ DBT ಆ್ಯಪ್ ಮೂಲಕ ನೀವು ಹಣವನ್ನು ಚೆಕ್ ಮಾಡ್ಕೊರಿ. ಅಲ್ಲಿಯೂ ಕೂಡ ಜಮಾ ಆಗಿರಲಿಲ್ಲ ಅಂದ್ರೆ ನೀವು ಏನು ಮಾಡಬೇಕಂದ್ರೆ, ಎಲ್ಲ ಕರೆಕ್ಟಾಗಿದ್ದು, ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಯಾರು ಜಮಾ ಆಕೈತಿ ಯಾರು ಜಮಾ ಆಗೋದಿಲ್ಲ ಅಂಥೇಳಿ. ನದಿಯ ದಡದಲ್ಲಿರುವಂಥ ಹೊಲಗಳನ್ನು ಹೊಂದಿರುವಂಥ ರೈತರಿಗೆ ಯಾವುದೇ ಕಾರಣಕ್ಕೂ ಬರಗಾಲ ಪರಿಹಾರ ಜಮಾ ಆಗೋದಿಲ್ಲ. ಕೇವಲ ನದಿ ದಡದಲ್ಲಿರುವಂಥ ಹೊಲಗಳನ್ನು ಹೊರತುಪಡಿಸಿ ಉಳಿದ ಯಾವ ಕಡೆ ಬೇರೆ ಯಾವುದೇ ಕಡೆ ಜಮೀನಿದ್ದರೂ ಕೂಡ ನಿಮ್ಗೆ ಬರಗಾಲ ಪರಿಹಾರ ಜಮಾ ಆಕೈತಿ. ಆದರೂ ಕೂಡ ನಿಮಗೆ ಬೇರೆ ಕಡೆ ಇರುವಂಥ ಹೊಲಗಳನ್ನು ಹೊಂದಿರುವಂಥ ರೈತರಿಗೆ ಬರಗಾಲ ಪರಿಹಾರ ಜಮಾ ಆಗಿಲ್ಲ ಅಂದ್ರೆ ನೀವು ಪ್ರೂಫ್ಸ್ ಐಡಿಯನ್ನು ಚೆಕ್ ಮಾಡ್ಕೊರಿ. ಯಾಕಂದರೆ ಆ್ಯಕ್ಟಿವ್ ಆಯಿತು ಡಿಆಕ್ಟಿವ್ ಆಯಿತು ಅಂಥೇಳಿ NPCI ಅದನ್ನು ಕೂಡ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಕೂಡ ಈಗಾಗಲೇ ಹೇಳಿದ್ದೆ ನಾನು. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಗಳು ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ನೇರವಾಗಿ ನೀವು ಸಿಟಿಜನ್ ಲಾಗಿನ್ ಮಾಡ್ಕೊಂಡೆ ಚೆಕ್ ಮಾಡ್ಕೊರಿ. ಅದು ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿರಿ. ವಿಡಿಯೋ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊರಿ. ಇದನ್ನೆಲ್ಲ ಮೊದಲ ಈ ರೀತಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕೊಟ್ಟ NPCI ಚೆಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೊಟ್ರಿ ಅಂದ್ರೆ ಸ್ವಲ್ಪ ಸರ್ವರ್ ಡೌನ್ ಇದೆ. NPCI ಚೆಕ್ ಮೇಲೆ ಕ್ಲಿಕ್ ಕೊಟ್ಟಾಗ ಅಲ್ಲಿ ಆ್ಯಕ್ಟಿವ್ ಅಂತ ಇತ್ತಂದರೆ ನಿಮ್ಮ NPCI ಮತ್ತು ಪ್ರೂಫ್ಸ್ ID ಆ್ಯಕ್ಟಿವ್ ಆಗಿದೆ ಅಂತ ಹೇಳಿ. ಡಿಆಕ್ಟಿವ್ ಇತ್ತಂದರೆ ಡಿಆಕ್ಟಿವ್ ಆಯಿತಂದರೆ ನೀವೇನು ಮಾಡಬೇಕಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಪ್ರತಿ ತಾಲೂಕು ವೈಸ್ ಅಥವಾ ಪ್ರತಿ ಹೋಬಳಿ ಒಂದು ರೈತ ಸಂಪರ್ಕ ಕೇಂದ್ರಗಳಂತ ಇರ್ತಾವೆ, ಅಲ್ಲಿ ಹೋಗಿ ನಿಮ್ಮ ಅರ್ಜಿಗಳನ್ನು ಮತ್ತೆ ಮರಳಿ ನಿಮ್ಮ ಎಲ್ಲ ದಾಖಲಾತಿಗಳನ್ನು ಕೊಟ್ಟ ಅರ್ಜಿ ಸಲ್ಲಿಸ್ರಿ. ಖಂಡಿತವಾಗಿ ಕೂಡ ನಿಮಗೆ ಬರಗಾಲ ಪರಿಹಾರ ಬರ್ತಾವೆ. ಇಷ್ಟೆಲ್ಲ ಇಲ್ಲೂ ಆ್ಯಕ್ಟಿವ್ ಇದ್ದರೂ ಕೂಡ ನಿಮಗೆ ಬರಗಾಲ ಪರಿಹಾರ ಬಂದಿಲ್ಲ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ, ರೈತ ಸಂಪರ್ಕ ಕೇಂದ್ರದ ದೂರವಾಣಿ ಸಂಖ್ಯೆಗಳು ಇರ್ತಾವೆ, ಅವುಗಳಿಗೆ ನೀವು ಕಾಲ್ ಮಾಡಿ ವಿಚಾರಣೆ ಮಾಡ್ಕೊರಿ. ಯಾವ ರೀತಿ ನಂಬರ್ಗಳು ಯಾವ ರೀತಿ ಸಿಗ್ತಾವೆ ಅಂತ ನೋಡೋದಾದ್ರೆ ಇಲ್ಲಿ ತೋರಿಸ್ತೇನೆ ನೋಡಿರಿ. ಇಲ್ಲಿ ನೋಡ್ಬೋದು ಅನೇಕ ಜಿಲ್ಲೆ ಅಥವಾ ಅನೇಕ ಡಿಸ್ಟಿಕ್ಗಳಾಗಿರ್ಬೋದು, ಎಲ್ಲ ತಾಲೂಕುಗಳ ಇಲ್ಲಿ ನಂಬರ್ಗಳು ಸಿಗ್ತಾವೆ ನೋಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ಗಳಿವೆ, ವರ್ಕ್ ಪ್ಲೇಸ್ ಆಫ್ ವರ್ಕ್ ಇದೆ, ಯಾವ ಡಿಸ್ಟಿಕ್ ಇದೆ ಯಾವ ಆಫೀಸ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಎಲ್ಲ ಬಾಗಲಕೋಟೆ, ಬದಾಮಿ, ಹನಗುಂದ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳ ಹೆಲ್ಪ್ಲೈನ್ ನಂಬರ್ಗಳು ಇವೆ ಇಲ್ಲಿ ನೋಡ್ಬೋದು. ಅತನಿ ಇದೆ, ಇದು ಯಾವ ಏರಿಯಾ ಬರುತ್ತಲ್ಲ ಆ ಏರಿಯಾದ ಮೊಬೈಲ್ ನಂಬರನ್ನು ತೊಗೊಂಡು ನೀವು ವಿಚಾರಣೆ ಮಾಡ್ಕೊರಿ. ಅವ್ರಿಗೆ ಫೋನ್ ಹಚ್ಚಿ ಎಲ್ಲ ಮಾಹಿತಿಯನ್ನು ತಿಳ್ಕೊರಿ, ಏನು ತಪ್ಪಾಗೈತೆ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಅವ್ರು ಅಷ್ಟು ಮೇರೆ ಕಾಲ್ ಎತ್ತಲಿಕ್ಕಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಣೆ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.